ವೆಲ್ಕಮ್ ಹಾಕಿ ಸೀರಿಯಸ್ಲಿ ಚೆನ್ನಾಗಿದೆಯಾ? ಆ ಥರ ಇದೆ ಕೊಟ್ಬಿಟ್ಟು ನಂಗೆ ಇವಾಗ ಹಾಫ್ ನನಗೆ ಹಾಫ್ ಭವಿಷ್ಯಂಗೆ ಹೀರೋ ಥರ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಹಾಯ್ ಭರತ್, ಕಂಗ್ರಾಟ್ಸ್ ಹೊಸ ಕಾರ್ಗೆ ಡೈರೆಕ್ಟ್ ಆಗಿ. ಓ ದೊಡ್ಡ ಸಕ್ಕತ್ತಾಗಿದೆ. ಈ ಕಡೆ ಹೋಗ್ತಾ ಇದ್ದೀವಿ ನೋಡಿ. ಇವಾಗ ಹೇಳಲ್ಲ ಏನೂ ಸದ್ಯಕ್ಕೆ. Cheers. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಸಂಡೇ ಬೆಳಗ್ಗೆ ಇನ್ನೇನೂ ಮಾಡಲಿಲ್ಲ. ಆಲ್ರೆಡಿ ಇವಾಗ 4:15 ಆಗ್ತಾ ಬಂತು. ಸೊ ನಾನು ಒಂದು ಹೊಸ ಥರದ್ದು ಒಂದು ಚಿಕ್ಕ ರೆಸಿಪಿ ಮಾಡ್ತಾಯಿದ್ದೆ. ನಾನು ಫಸ್ಟ್ ಟೈಮೇ ಟ್ರೈ ಮಾಡ್ತಾ ಇರೋದು. ಸೊ ಹೇಗಿರುತ್ತೆ ರೆಸಿಪಿ ಅಂತ ನೋಡಬೇಕು. ಬಟ್ ರೆಸಿಪಿ ಮಾತ್ರ ತುಂಬ ಈಸಿ ಗೈಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಏನೇನು ತೊಗೊಂಡಿದ್ದೀನಿ ಅಂದರೆ, ಎಸ್ ಗೈಸ್, ಭವಿಷ್ಯ ಬಂದಿದ್ದಾಳೆ. ಇಲ್ಲಿ ಮಗ ತೋರಿಸೋ ಕೆಳಗಡೆ. ನೀನು ಕೈ ತೋರಿಸ್ಬಿಡು ಗೈಸ್. ನೋಡಿ, ಭವಿಷ್ಯ ಬಂದಿದ್ದಾಳೆ. ಓಕೆ ಗೈಸ್, ಏನೇನು ತೊಗೊಂಡಿದ್ದೀವಿ ಅಂದರೆ, ಇದು ಗ್ರೀಕ್ ಯೋಗರ್ಟ್ ತೊಗೋಬೋದು ಅಥವಾ ಸ್ವಲ್ಪ ಗಟ್ಟಿ ಮೊಸರು ತೊಗೋಬೋದು ಗೈಸ್. ಅದಾದಮೇಲೆ ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಸಕ್ಕರೆ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹೀಗೆ ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಬೇಕು ವಿಷಯ ಇದೇ ಪ್ಲೇಸ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ನನ್ನ ಕೈ ನೋಡಿ ಗೈಸ್, ಸ್ವಲ್ಪ ಬೇಗ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ. ಇದಾದಾದಮೇಲೆ ಆನಿಯನ್ನು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೊಡು. ಓಕೆ, ಹಿಂಗೆ ಮಿಕ್ಸ್ ಮಾಡಾದ್ಮೇಲೆ ಮೊಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಫ್ ಕಟ್ ಮಾಡ್ಕೋಬೇಕಾಗಿತ್ತು, ನಾನು ಕ್ವಾರ್ಟರ್ ಕಟ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಪೀಸಸ್ ಜಾಸ್ತಿ ಸಿಗಲಿ ಅಂತ ಇಷ್ಟನ್ನು ಹಾಕ್ಬಿಡೋಣ. ಓಕೆ, ಅದಾದಮೇಲೆ ಸ್ವಲ್ಪ ಆಯಿಲ್ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅರಿಶಿನ, ಚಿಲ್ಲಿ ಪೌಡರ್ ಆ್ಯಂಡ್ ಕಸೂರಿ ಮೇಥಿ 3 ಹಾಕ್ತಾ ಇದ್ದೀನಿ. ಹಾಕ್ಕೊಳ್ಳಿ. ಖಾರ ನಿಮಗೆ ಯಾವ ರೀತಿ ಅಡ್ಜಸ್ಟ್ ಆಗುತ್ತೋ ಆ ಥರ ಹಾಕ್ಕೊಳ್ಳಿ ಗೈಸ್. ಇವಾಗ ನಾನು ಎಕ್ಸ್ಟ್ರಾ ಹಾಕೋತಾ ಇರೋದು ಇದು ವಾಟ್ ಇಸ್ ದಿಸ್? ಆರಿಗ್ಯಾನೋ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಹಾಕೋ. ಎಸ್, ಸಾಕು. ಅದಾದಮೇಲೆ ಕೊತ್ತಂಬರಿ. ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಗೈಸ್. ಎಗ್ ಸಲಾಡ್ ರೆಡಿ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಕುಕುಂಬರ್ ಹಾಕ್ಕೋಬೇಕಾಗಿತ್ತು, ತೆಳ್ಳಗೆ ರೌಂಡ್ಗೆ ಹೆಚ್ಕೊಂಡು. ಸೌತೆಕಾಯಿ ಇರಲಿಲ್ಲ, ಅದಕ್ಕೆ ನಾನು ಬರೀ ಈರುಳ್ಳಿ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಭವಿಷ್ಯ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ. ಇದು ಚಪಾತಿ ಏನು ಕೊಡಲ್ವಾ? ಇಟ್ಸ್ ಸಲಾಡ್. ಕೊಡು ನಾನು ತಿನ್ಬೋದು ಬೇಕಾದ್ರೆ ಚಪಾತಿ ಜೊತೆ. ದೊಡ್ಡ ಬೈಟ್ ತಗೊಳ್ಳಿ ಗೈಸ್, ಅವಾಗ ಸಕ್ಕತ್ತಾಗಿರುತ್ತೆ. ಸೀರಿಯಸ್ಲಿ ಚೆನ್ನಾಗಿದೆಯಾ? ಇಟ್ಸ್ ಸಲಾಡ್ ಗೈಸ್. ಸೌತೆಕಾಯಿ ಹೆಚ್ಚಾಕೊಳ್ಳಿ, ಇನ್ನೂ ಸೂಪರ್ ಆಗಿರುತ್ತೆ. ಇವಾಗ ನಾನು ಟೇಸ್ಟ್ ನೋಡ್ತೀನಿ. ಅಪ್ಪಂಗ್ ಕೊಡು. ಬನ್ನಿ ಗೈಸ್, ನಮ್ಮ ಅಪ್ಪನ ಹತ್ರ ಹೋಗೋಣ. ಗೈಸ್, ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಬಟ್ ಅದು ಟೇಸ್ಟ್ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ತಿನ್ನೋದನ್ನ ಇದು ಮೊಸರು ಹಾಕಿರೋ ಅಂತ ಇಟಾಲಿಯನ್ ಸಲಾಡ್. ತಿನ್ನೋಡ್ರಿ, ದೊಡ್ಡ ಬಾಯಿ ಓಪನ್ ಮಾಡಿ. ಚೆನ್ನಾಗಿದೆ. ಸಕ್ಕತ್ತಾಗಿದೆಯಾ? ಇಲ್ಲ ಚೆನ್ನಾಗಿದೆ ಅಷ್ಟೇನಾ? ಚೆನ್ನಾಗಿದೆ. ಸಕ್ಕತ್ತಾಗಿದೆ. ಸೈಡ್ ಡಿಶ್ ಅಂತ ತರಿಸ್ತಾರಲ್ಲ ಹೋಟೆಲ್. ಸಕ್ಕತ್ತಾಗಿದೆ. ಹೋಟೆಲ್ ಸಕ್ಕತ್ತಾಗಿದೆ.
ಇದನ್ನೇ ನಾನು ಮೇಯ್ನ್ ಆಗಿ ತಗೋತೀನೇನೋ ಡಿಶ್ ಆ ಥರ ಇದೆ ನಿಂಗೆ ಕೊಟ್ಬಿಟ್ಟು ಸಿಗಲ್ಲ. ನಂಗೆ ಇವಾಗ ಹಾಫ್ ನನಗೆ ಹಾಫ್ ವಿಷಿಂಗೆ. ನಂಗೆ ನನಗೆ ಹಾಫ್ ಉಳ್ಸು. ನಿಜ ಚೆನ್ನಾಗಿದೆ ನೋಡಿ ಗೈಸ್. ಇನ್ನೊಂಚೂರು ಇಸ್ಕೋತಾ ಇದ್ದಾರೆ ಅಪ್ಪ ಮಗಳು ಇಟ್ಟು. ಇಲ್ಲ ಸೂಪರ್ ಆಗಿದೆ, ಮಸ್ಟ್ ಟ್ರೈ. ನಾನು ಇದನ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದ್ದೆ ಇದು ಗೈಸ್. ಇದು ಇಟಾಲಿಯನ್ ಎಗ್ ಸಲಾಡ್ ಅಲ್ಲ, ಟರ್ಕಿಶ್ ಎಗ್ ಸಲಾಡ್. ಎಸ್, ಟರ್ಕಿಶ್ ಎಗ್ ಸಲಾಡು. ಇದು ದೇಸಿ ವರ್ಷನ್ ಅಂತ ಹೇಳ್ಬೋದು, ಏಕೆಂದ್ರೆ ನಾವು ಇದಕ್ಕೆ ಕಸ್ತೂರಿ ಮೆಥಿ ಮತ್ತೆ ಇನ್ನ ಸ್ವಲ್ಪ ಎಕ್ಸ್ಟ್ರಾ ಐಟಮ್ಸ್ ಹಾಕಿದ್ದೀವಿ. ಎಷ್ಟ್ ಬೇಕೋ ತಿನ್ಬಿಟ್ಟು ನಂಗೆ ಕೊಟ್ಬಿಡು. ಎಷ್ಟ್ ಬೇಕೋ ತಿನ್ಬಿಟ್ಟು ನಂಗೆ ಕೊಟ್ಬಿಡು. ಎಷ್ಟು ಬೇಕೋ ಏನ್ ತಿನ್ನೋದಲ್ಲಿ ಎಷ್ಟು ಅಪ್ಪ ತಿಂದಿದ್ದು ನಾನಲ್ಲ. ಸರಿ, ಲಾಸ್ಟ್ ಇನ್ನೊಂದು ಸ್ಪೂನ್ ತಿನ್ಬಿಟ್ಟು ಕೊಟ್ಬಿಡ್ತೀನಿ. ಇನ್ನೊಂದು ಎಗ್ ಹಾಕೋ ಇದಕ್ಕೇನೆ. ತುಂಬಾ ಚೆನ್ನಾಗಿದೆ ಗೈಸ್, ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಜ ಇಷ್ಟ ಆಗುತ್ತೆ. ಆದರೆ ಮೊಸರು ಗಟ್ಟಿ ಇರಬೇಕು, ತೆಳ್ಳಗಿರೋ ಮೊಸರು ಇದ್ರೆ ಚೆನ್ನಾಗಿರೋದಿಲ್ಲ. ನಾನೇನು ಮಾಡಿದೆ, ಮೊಸರನ್ನ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಹಂಕರ್ಡ್ ಅಂತ ಹೇಳ್ತಾರಲ್ಲ, ಇದು ಬಟ್ಟೆಗೆ ಹಾಕಿ ನೇತಾಕಿ ನೀರೆಲ್ಲ ಸೂರ ಹೋಗ್ಬಿಡೋ ಥರದ್ದು, ಆ ಥರ ಮಾಡಿಬಿಟ್ಟು ಆ ಮೊಸರನ್ನ ಹಾಕಿರೋದು. ಸಕ್ಕ ಟೇಸ್ಟಿ ಆಗಿದೆ. ಮೊಟ್ಟೆ ಸೂಪರ್. ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಆಗೋಗಿದೆ, ಸೊ ಮೊಟ್ಟೆ ಹಾಕೋಣ. ಅಲ್ಲಿ ಬಿಡಿಸ್ಬಿಟ್ಟು ಅಲ್ಲಿ ಸಿಪ್ಪೆ ಅಲ್ಲಿ ಇಡು. ಇವಾಗ ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಡ್ಬೇಕು. ಅವ್ರದ್ದು ಊಟ ಮಾಡಿ ಬಂದ್ಬಿಟ್ಟು ಮೊಸರನ್ನ ಬೇಕಂತೆ ಅವ್ರಿಗೆ. ಇವತ್ತಿದ್ದು ಏನೋ ಗೊತ್ತಿರುತ್ತೆ, ಸಂಡೇಸ್ ಎಲ್ಲರೂ ಮೊಸರನ್ನ ತಿಂತಾರ, ಆದರೆ ನಮ್ಮ ಯಜಮಾನ್ರು ತಿಂತಾರೆ. ಹೊಸ ಮೊಟ್ಟೆ ಹಾಕಿದ್ದೀನಿ ನೋಡಿ ಗೈಸ್. ಆಮೇಲೆ ಮತ್ತೆ ಇದನ್ನ ಮಿಕ್ಸ್ ಮಾಡ್ಬಿಡು. ವಾವ್, ಮತ್ತೆ ಕ್ವಾಂಟಿಟಿ ಜಾಸ್ತಿ ಆಯ್ತು. ಇವಾಗ ಮತ್ತೆ ತಿಂತೀನಿ. ಹೆಲ್ದಿ ಅಂಡ್ ಡಯಟ್ ಮಾಡೋವಂಥವ್ರು, ಹೆಲ್ದಿ ರೆಸಿಪೀಸ್ನ ಇಷ್ಟಪಡೋರು ಇದನ್ನ ಇಷ್ಟಪಡ್ತಾರೆ. ಇವಾಗ 5:45. ಸೊ ನಾನು ನಮ್ಮ ಯಜಮಾನ್ರು ಇವತ್ತು ವಾಕ್ಗೆ ಬೇಗ ಹೋಗ್ತಾ ಇದ್ದೀವಿ. ಮೇ ಬಿ ರಕ್ಷಿತಾ, ರಂಜಿತಾ ಮತ್ತು ಭರತ್ 3 ಜನನು ಆಮೇಲೆ ಬರ್ಬೋದು ಮನೆಗೆ, ಯಾಕೆಂದರೆ ಅವ್ರು ಅಲ್ಲಿ ಮೀಟ್ ಮಾಡೋ ಪ್ಲ್ಯಾನ್ ಇತ್ತು. ಅವ್ರು ಲೇಟಾಗಿ ಬರ್ತಾರಂತೆ. ಬಾಯ್ ಭವಿಷ್ಯ. ಸೊ ಇವಾಗ ವಾಕ್ ಹೋಗೋಣ ಬನ್ನಿ ಗಾಯ್ಸ್. ನಮ್ಮದು ರೆಗ್ಯುಲರು ಗೈಸ್ ವಾಕ್ ಎಲ್ಲ. ಎಲ್ಲರೂ ರೆಗ್ಯುಲರಾಗಿ ಎಕ್ಸಸೈಸ್ ಆಗೋ ವಾಕ್ ಮಾಡಿದ್ರೆ ಒಳ್ಳೆಯದು. ಹೀರೋ ಥರ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಕ್ಯಾಡೆ ಇಳಿದೇ ಇಲ್ಲ. ಮೂರು ರೌಂಡಿಂದನೂ ಫೋಟೋ ಮೂರು ರೌಂಡಿಂದ ಅವರು ಹಿಂಗೆ ಅಂತ ಮಾಡ್ಕೊಂಡೇ ನಿಂತವ್ರೆ, ಹಿಂಗೆ ಅಂತ ಮಾಡ್ಕೊಂಡೇ ನಿಂತವ್ರೆ. ಎಷ್ಟು ಪೇಷನ್ಸ್ ಹಂಗೆ ಹುಡುಗಿರಿಗೆ ಜಾಸ್ತಿ. 3 ರೌಂಡ್ ಆದ್ರೂ ಅಷ್ಟು ಪೇಷನ್ಸಿಂದ ತಗೋತಾನಂದ್ರೆ ನಾವು ಒಂದು ಫೋಟೋಗೆ ಬರೀ 10 ಸೆಕೆಂಡ್ ಪೇಷನ್ಸ್ ಜಾಸ್ತಿ ರೀ. ಈ ಫೋಟೋಗೆಲ್ಲ ಫೋಟೋ ವಿಡಿಯೋಸ್ ಮಾಡೋದಕ್ಕೆ ಪೇಷನ್ಸ್ 10 ಸೆಕೆಂಡು ಹಿಂಗೆ ತೆಗೆಯ ಬೇಗ ಅಂತ ಅನ್ಕೋತೀವಿ ನಮ್ಮ ಒಂದು. ಅರೌಂಡ್ ಎಷ್ಟು 3 ರೌಂಡ್ ಅಂದರೆ ನಮಗೆ 3 ನಿಮಿಷ 1 ನಿಮಿಷ ಅಂದರೆ 11 ನಿಮಿಷದಿಂದ ಅವರು ಹಂಗೆ ಇದ್ದಾರೆ ಅಂದರೆ ಪಾಪ ಲೇಡೀಸ್ ಗೈಸ್ ವಾಕ್ ಮುಗೀತು. 10 ರೌಂಡ್ಸ್ ಹಾಕಿದ್ವಿ, ಕೂತ್ಕೊಂಡಿದ್ವಿ ಗೈಸ್.
ಪ್ರತಿ ಸರ್ತಿ ಕುತ್ಕೊಂಡಾಗ ಸ್ವಲ್ಪ ಕಾಲೆಲ್ಲ ಸ್ಟ್ರೆಚ್ ಮಾಡ್ಕೊಳ್ಳೋಣ ಅಂತ ಕೂತಿರ್ತೀವ, ಸೊಳ್ಳೆ ಕಚ್ತಾ ಇರುತ್ತೆ. ಅದೇ ಅನ್ಕೋತೀನಿ, ಪಾರ್ಕಲ್ಲಿ ಬೇರೆ ಹುಡುಗಿ ಎಲ್ಲ ಕೂತಿರ್ತಾರೆ, ಅಲ್ಲಾಡ್ದಂಗೆ ಕೂತಿರ್ತಾರೆ ಗೈಸ್. ಅವ್ರಿಗೆ ಕಚ್ಚಲ್ವಾ ಅಂತ ಅವರು ಬೇರೆ ದುನಿಯಾದಲ್ಲೇ ಇರ್ತಾರೆ. ನಾವು ಕಾಲೆಲ್ಲ ಅಲ್ಲಾಡಿಸ್ಕೊಂಡು ನೋಡಿ, ಈ ಥರ ಕಾಲೆಲ್ಲ ಆಡಿಸ್ಕೊಂಡು ಕೂತಿರ್ತೀವಿ. ಒಂಚೂರು ಅಲ್ಲಾಡಿಸ್ದೆ ಹೋದ್ರೂ ಬಂದು ಕಚ್ಚಾಕ್ಬಿಡುತ್ತೆ. ಅವರು ಅಲ್ಲಗಾಡಲ್ಲ ಒಂಚೂರು. ಒಬ್ರು ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊಳ್ಳೆಗೂ ಗೊತ್ತಿದೆಯೇನೋ ಪಾಪ, ಇವರು ಮೈ ಮರ್ತೋಗ್ಬಿಟ್ಟಿದ್ದಾರೆ, ಕಚ್ಚೋದು ಬೇಡ ಅಂತ ಹೊರಟೋಗ್ತಾರೆ. ನಮ್ಮಂಥವ್ರಿಗೆ ಎಕ್ಸಸೈಸ್ ಮಾಡಕ್ಕೆ ಬಂದಿದ್ದೀರಾ ಅಲ್ವಾ, ಮಾಡ್ರಿ ಇನ್ನು ಎಕ್ಸ್ಟ್ರಾ ಎಕ್ಸಸೈಸು ಅಂತ ಅಲ್ಲಾಡಿಸ್ತೀವಿ. ಹೊಡ್ಕೋಬೇಡ, ನೋವು ಬರುತ್ತೆ. ಕಾಲೆಲ್ಲ ಹೊಡ್ಕೋತಿರೋದು ಚಪ್ಪಲ್ಲು ನೋಡಿ. ನನ್ನ ಮುಂದೆನೇ ಎಷ್ಟೆಷ್ಟು ದೊಡ್ಡ ಸೊಳ್ಳೆ ಓಡಾಡ್ತಿದೆ. ಏನು ಮಾಡಬೇಕು? ಆ ಜಾಗಿಂದ ಎದ್ದು ಹೋಗ್ಬೇಕು. ಅಷ್ಟೇ ಗೈಸ್, ಇವಾಗ ಹೋಗಿ ಕಾಫಿ ಕುಡ್ದು ಏನೇನೋ ಅಂದ್ಕೊಂಡಿದ್ವಿ ಇವತ್ತು, ಹಿಂಗೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಏನೂ ಆಗಲಿಲ್ಲ. ನಿನ್ನೆ ಪ್ರಭಾವ. ಶಾಪಿಂಗ್ ಹೋಗೋಣ ಅಂತ ಭವಿಷ್ಯಂಗೆ ಹೇಳಿದ್ವಿ, ಬಟ್ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ರಕ್ಷಿತಾ ರಂಜಿತಾ ಬರ್ತೀವಿ ಅಂತ ಹೇಳಿದರು, ಅದು ಕ್ಯಾನ್ಸಲ್ ಆಗಿಬಿಟ್ಟು ಮನೆಗೆ 8 o'clock ಹಂಗೆ ಬರ್ತಾರಂತೆ. ಸೊ ಅದನ್ನು ಶಿಫ್ಟ್ ಆಗಿದೆ. ಒಟ್ಟಲ್ಲಿ ಬರ್ತಾರೆ, ಭರತ್ ಬಂದಿದ್ದಾನೆ ಅದಕ್ಕೆ ಅಷ್ಟೇ ಗಾಯ್ಸ್. ಬಟ್ ಇವತ್ತು ಮೊಟ್ಟೆ ಚೆನ್ನಾಗಿತ್ತು ರೆಸಿಪಿ, ಸಕಲಾಯ್ತು. ರಾತ್ರಿ ಮಾಡೇ ಅದನ್ನು ಅವ್ರು ಬಂದಾಗ ಮಾಡಿಕೊಡು, ಚೆನ್ನಾಗಿತ್ತು. ರಕ್ಷಿತಾ ಮೊಸರು ತಿನ್ನಲ್ಲ, ಬೇಡ. ಸಬ್ಸ್ಕ್ರೈಬ್ ಮಾಡಿ. ಏನೇ ಹೊಡೆದೋಗಿದೆ ಕವರು. ಗೈಸ್ ಇವಾಗ ತಾನೇ ಬಂದು ಸುಮಾರು ಹೊತ್ತಾಯಿತು ಗೈಸ್. ಇವಾಗ ತಾನೇ ಏನು ಬರಲಿಲ್ಲ, ಸುಮಾರು ಹೊತ್ತಾಯಿತು. ಆ್ಯಂಡ್ 8 ಗಂಟೆ ಆಗಿದೆ. ಇನ್ನು ರಕ್ಷಿತಾ ರಂಜಿತಾ ಮತ್ತು ಭರತ್ ಬಂದಿಲ್ಲ, ಬಟ್ ವೆಯ್ಟ್ ಮಾಡ್ತಾ ಇದ್ದೀನಿ. ಗೈಸ್ ರಕ್ಷಿತಾ ರಂಜಿತಾ ಬಂದರು ಆ್ಯಂಡ್ ಕಾರ್ ತಗೊಬಂದಿದ್ದಾರೆ. ಅಂದರೆ ಕೆಳಗಡೆ ಹೋಗೋಣ ಬನ್ನಿರಿ. ಕಾರ್ ಅವ್ರದ್ದು ನೋಡಿಲ್ವಲ್ಲ ನಾವು, ಅದಕ್ಕೆ ತೊಗೊಂಬಂದಿರೋದು ಅವರು. ಎಕ್ಸೈಟ್ಮೆಂಟ್ ಅದು ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ, ವಾಚ್ ಪಾಸ್ ಮಾಡ್ಕೊಂಡು. ಹಾಯ್ ಭರತ್, ಕಂಗ್ರಾಟ್ಸ್ ಹೊಸ ಕಾರ್ಗೆ ಡೈರೆಕ್ಟಾಗೆ. ಓ ನೋಡಿ ಎಲ್ಬೋರ್ಡು ಇನ್ನ ನೋಡಿ ಗೈಸ್, ಇನ್ನ ಕವರ್ ಸಹ ತೆಗ್ದಿಲ್ಲ. ಓಪನ್ ಕರೋ, ಇಟ್ಸ್ ನಾಟ್ ಓಪನ್. ಓ ತೆಗಿಬೇಕು. ಒಳಗಡೆಯಿಂದ ತೋರಿಸು ಗೈಸ್. ಇಲ್ಲಿ ನೋಡಿ ಟಿವಿ ಇದೆ, ರೂಫ್ ಟಾಪ್ ಎಲ್ಲ ಇದೆ ಗೈಸ್. ಭವಿಷ್ಯಂಗೆ ಮತ್ತೆ ರಂಜಿತ್ಗೆ ಅಂತ ಮಾಡ್ತಿರೋದು ಇದು. ಬಟ್ ಐನೋ ಎಲ್ಲಿ ಅಲ್ಲ, ರೂಫ್ ಟಾಪ್. ಮುಚ್ಚು ಭವಿಷ್ಯ ಆದವರು ನಡಿ ಬಾಯಿಲಿ. ನೋಡಿ ಗೈಸ್, ಓ ಮುಂದೆಯಿಂದ ಕುತ್ಕೊಂಡ್ರೆ ಮಾತ್ರ ಮೇಲ್ಗಡೆ ಇಲ್ಲಿಂದ ಇಲ್ಲ, ಡ್ರೈವರ್ ಆಗಿ ನಿಂತ್ಕೊಂಡ್ಬಿಡ್ತಾರೆ. ವೆರಿ ನೈಸ್. ಜಾಕ್ ಫ್ರೂಟ್ ಸ್ಮೆಲ್ ಬರ್ತಾ ಇದೆ ನಿಮ್ ಗಾಡಿ. ಜಾಕ್ ಫ್ರೂಟ್ ಸ್ಮೆಲ್ ಬರ್ತಾ ಇದೆ. ಹೌದಾ? ಓ ನೈಸ್. ದೊಡ್ಡಗೂ ಇದೆ. ನೀವು ಇವತ್ತು ಇದ್ರಲ್ಲೇ ಕರ್ಕೊಂಬಂದ್ರಾ ರಾಣಿ ಅಕ್ಕನ, ನಿಮ್ಮ ಅತ್ತೆ ಮಾವನ ಇದ್ರಲ್ಲೇ ಕರ್ಕೊಂಬಂದ್ರಾ ಇವತ್ತು? ನೈಸ್. ನೀವು ಕವರ್ ತೆಗಿಬೇಡಿ, ಕವರ್ ಹಾಕಿಸ್ತೀವಿ. ಇನ್ನೊಂದು ಕವರ್. ಓಕೆ ಸಕ್ಕತ್ತಾಗಿದೆ. ಇವಾಗ ಹಿಂದೆ 4 ಜನ ಕೂತಿದ್ದೀವಿ.
ತುಂಬಾ ದೂರ ಹೋಗಕ್ಕಾಗಲ್ಲ ಈ ತರ ಆರಾಮಾಗೆ ಇದೆ ಆರಾಮಾಗಿದೆ ತುಂಬಾ ದೂರ ಹೋಗೋದಕ್ಕೆ ನಮಗೆ 4 ಜನ ಕರೆಕ್ಟ್ ಆಗಿದೆ ಬಟ್ ಈ ಪಾಪು ಒಂಚೂರು ಮೇಲ್ ಕುತ್ಕೊಂಡ್ರೆ ನಡೆಯುತ್ತೆ ಅಷ್ಟೇ ಅಷ್ಟೇ ಮುಂದೆ ನಮ್ಮ ಯಜಮಾನ್ರು ಮತ್ತೆ ಭರತ್ ಕೂತಿದ್ದಾರೆ. ಇವಾಗ ಭರತ್ ಒಂದು ರೈಡ್ ಹೇಗೆ ಓಡಿಸ್ತಾರೆ ಅಂತ ಹೋಗ್ತಾ ಇರೋದು. ಲೈಟ್ ಆಫ್ ಮಾಡದಾ ಈಗ ಫುಲ್ಲು ಎಸ್ ಆ ಕಡೆದು ಒಂದು ಸೇಫ್ ಆಗಿ ಕರ್ಕೊಂಡು ಹೋಗ್ತಾ ಇಲ್ವಾ ಭರತ್ ಅದಕ್ಕೆ. ನಾನು ಅವತ್ತೇ ಹೇಳಿದ್ನಲ್ಲ ಬರ್ತೀನಿ ಕಾರ್ ತಗೊಂಡು Yes. ತೋರ್ಸಕ್ಕೆ ಅಂದ್ಬಿಟ್ಟು ನೋಡಿ ಗಾಯ್ಸ್, ಭರತ್ ಓಡಿಸಿ ಎಕ್ಸ್ಪೀರಿಯನ್ಸ್ ಆಗಿದ್ಯಾ? ಹೌದು ಇವತ್ತು ಬಂದ್ವಲ್ಲ ಎಕ್ಸ್ಪ್ರೆಸ್ ವೇಲಿ ಆಯ್ತು ನೋಡಿ ಗಾಯ್ಸ್, ಸನ್ ರೂಫ್ ತೆಗ್ದಿದ್ದಾರೆ. ಯಾರು ಇಲ್ಲಿ ಯಾರು ನಿಂತ್ಕೊಳಕ್ಕಾಗಲ್ಲ. ಭವಿಷ್ಯ ನಿಲ್ಬೋದು ಭವಿಷ್ಯ ನಿಲ್ಬೋದು. ನಾನು ಟ್ರೈ ಮಾಡ್ಲಾ ನಿಂತ್ಕೋ ನಾನು ಟ್ರೈ ಮಾಡ್ಲಾ ಗೈಸ್. ಯಾವಾಗಾರು ಬೆಳಗ್ಗೆ ಹೊತ್ತು ಇಟ್ಕೊಂಡು ನಿಂತ್ಕೋ ಬೆಳಗ್ಗೆ ಹೊತ್ತು ತೋರಿಸ್ತೀವಿ ನಾವು ನಿಂತ್ಕೊಂಡು, ಎಲ್ಲರೂ ಹೋಗ್ತಾರಲ್ಲ. ರೀಲ್ಸ್ ಮಾಡಿ ನೀವು ಫುಲ್ ಹಿಂಗ್ ಮೇಲೆ ಹೋಗ್ತಿರಲ್ಲ ಫುಲ್ ಗಾಳಿ ಬರುತ್ತೆ. ಇವಾಗ ಪೋಲಾರ್ ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಜಿಪ್ಪೆ ಹಾಕಿರ್ಲಿಲ್ಲ ಡೋರು ಎಷ್ಟು ಜೋರ ಹಾಕಿದ್ರು ಅದ್ರದ್ದು ಒಂಥರ ಸಕ್ಕದಾಗೆ ಏನೋ ಸಾಫ್ಟ್ ಟಚ್ ಆದಂಗೆ ಆಗತ್ತೆ. ದಬಾರ್ ಅಂತ ಮುಚ್ಕೊಳ್ಳಲ್ಲ, ಸರಿಗೆ ದಬಾರ್ ಅಂತ ಮುಚ್ಕೊಳ್ಳಲ್ಲ. ನಾವು ಎಷ್ಟು ಜೋರಾಗಿ ಹಾಕಿದ್ರು ಅಲ್ಲಿ ಸಾಫ್ಟಾಗೆ ಮುಚ್ಕೊಳ್ಳುತ್ತೆ. ನೋಡಿ ಇಬ್ರು ದಂಪತಿಗಳ ಕಾರು. ಪ್ಲಸ್ ಒಂದು ಪುಟ್ಟು ಪಾಪು ಅಲ್ಲಿ ಇದು ಪುಟ್ಟು ಪಾಪು ಹೌದು ಅಲ್ಲಿ ಪುಟ್ಟು ಪಾಪು ಅಲ್ಲಿ ರೂಫ್ ಓಪನ್ ಮಾಡ್ಕೊಂಡು ಈ ಪಾಪು ನಿಂತ್ಕೊಳ್ಳುತ್ತೆ ಒಂದಿನ. ಹೌದಾ? ಪೋಲಾರ್ ಬೇರ್ ಹೋಗಿದೆ. ಮಾತಾಡ್ಸಿದ್ರ? ಪೋಲಾರ್ ಬೇರ್ ಫುಲ್ಲು ತುಂಬೋಗ್ಬಿಟ್ಟಿದೆ. ಕ್ಯೂ ಅಲ್ಲಿ ಕ್ರೌಡೆಡ್ ಗೈಸ್. ಅದಕ್ಕೋಸ್ಕರ ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಹೇಳಲ್ಲ ಏನೇನೋ ಸದ್ಯಕ್ಕೆ. ವಿಡಿಯೋನಲ್ಲಿ ಹೇಳಕ್ ಆಗಲ್ಲ ಗೈಸ್, ಅದೆಲ್ಲ ನಮ್ದದು. ಓಕೆ, ಇಲ್ಲಿಗೆ ಬಂದಿದ್ದೀವಿ. ಯಾರು ಇಲ್ಲ, ನಿಮ್ದೇ ಅಂಗಡಿ ತಗೊಳ್ರಿ ಇವಾಗ. ಏನು ಆರ್ಡರ್ ಮಾಡ್ಕೊಂಡು ಒದ್ಲಾಡ್ರಿ ಬನ್ರಿ. ನೋಡಿ ಹೆಂಗೆ ಓಡ್ತಾರೆ ನೋಡಿ ಅವರೆಲ್ಲ. ಓಕೆ, ಅದು ಹೊರಗಡೆ ಚೆನ್ನಾಗಿದೆ ಗೈಸ್, ಕ್ರೌಡೆಡ್ ಇಲ್ಲ. ನಮ್ಗೆ ಈ ಥರ ಜಾಗ ಇಷ್ಟ ಗೈಸ್. ಆಲ್ರೆಡಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲ, ನಮ್ಮ ಯಜಮಾನ್ರು ಕೇಳ್ತಿದ್ದಾರೆ ಈ ಅಂಗಡಿ ಎಲ್ಲ ಹೆಂಗ್ ನೋಡಿರ್ತೀರಾ ಅಂತ. ಇವ್ರು ಗಾಡಿ ಓಡಿಸ್ತಾ ಇರ್ತಾರೆ. ನಾವು ಗಾಡಿ ಓಡಿಸ್ತಾ ಇರ್ತೀವಿ. ಏನಕ್ಕೆ? ಇವ್ರ ಜೀವ ಉಳಿಸೋಕ್ಕೆ ನಮ್ಮ ಜೀವ ಉಳಿಸ್ಕೊಳ್ಳೋಣ ಅಂತ. ಇವರು ಅದಾದ್ಮೇಲೆ ನಮ್ಮ ಜೀವ ತಿನ್ನಕ್ಕೆ ಅಲ್ಲಿ ನೋಡಿದ್ದೆ ಇದು ನೋಡಿದ್ದೆ, ನಮ್ಮ ಜೀವ ತಿನ್ನಕ್ಕೆ ಅಲ್ಲಿ ನೋಡಿದ್ದೆ ಇದು ನೋಡಿದ್ದೆ. ಇನ್ನೇನ್ ಕೆಲಸ ಏನೇನು ಕೇಳಿಸಿಲ್ಲ. ಹೌದಾ? ಯಾರು ಓಡಿಸೋಕೆ ಕಥೆನೇ ಇದೆ. ಯಾವ ಗಾಡಿ ಬರುತ್ತೆ, ಏನು ಮಾಡಬೇಕು, ಮುಂದಿನ ಹೆಜ್ಜೆಗಳು ಹೇಳ್ತಾ ಇರ್ತೀವಿ ನಾವು. ಮುಂದಿನ ಹೆಜ್ಜೆ ಹೆಂಗೆ ನಾವು ಮುಂದಿನ ಹೆಜ್ಜೆ ಯಾವ ಅಂಗಡಿಯಲ್ಲಿ ಇಡಬೇಕು ಅಂತ ನೋಡ್ತಾ ಇದ್ದೀವಿ. ಅದು ಕಾಫಿ ನಾನು ಯಾವುದನ್ನು ಹೇಳು. ಅದು ಬ್ಲೂಬೆರಿ. ಓಕೆ, ವೈ ಕನ್ಫ್ಯೂಷನ್. ಚೇಸ್ ಮಾಡಿ. ಇದು ಕಾಫಿ ಒಂದೇ ಆದ್ರೆ ಕಾಫಿ ತಿಂತಿದ್ದಾಳೆ ಚೆನ್ನಾಗೆ ಕಾಫಿ ಅಂದ್ಬಿಟ್ಟು. ತಿಂದ್ಬಿಟ್ಟು ಆಮೇಲೆ ಕಾಫಿ ಎಂದು ತಗೊಂತಿದ್ದಾಳೆ. ಆಯ್ತಾ? ಎಸ್, cheers. ಆಕ್ಚುಲಿ ಚೆನ್ನಾಗಿದೆ. ಕಾಫಿ ಫ್ಲೇವರ್ ಗೈಸ್. ಏನಿದೆ, ಹೆಂಗಿದೆ ನಿಂದು? ತಗೊಳಕ್ ಸ್ವಲ್ಪ ಆರ್ಟಿಕ್ ತರ ಇದೆ ಅಲ್ವಾ? ಏನದು? ನಿಂದು ಕೊಡೋ ಚಾಕ್ಲೇಟ್ ಥರ ಇದೆ, ಅಂದರೆ ಟಾಫಿ ಥರ ಇದೆ, ಕ್ಯಾರಮೆಲ್ ಟಾಫಿ ಥರ. ನೋಡಿ, ಹಿಂಗೆ ಎಸ್ಥೆಟಿಕ್ ಫೋಟೋಸ್ ತಗೋಬೇಕು. ಓಕೆನಾ? ನೋಡ್ರಿ ನಂದು ಕಾಫಿದು. ಸೂಪರ್ ಅಲ್ವಾ? ಎಲ್ಲ ಚೆನ್ನಾಗಿದ್ಯಾ ಏನೋ?
ಅಲ್ವಾ ಇಬ್ರದ್ದು? ನಾನೇ ಬ್ಲೂಬೆರಿ ಈ ಹುಡುಗಿ ಚೇಂಜ್ ಮಾಡಿದ್ದು. ನನಗೆ ಅದಕ್ಕೆ ಚೇಂಜ್ ಮಾಡಿ ಮಾಡಿ ಕನ್ಫ್ಯೂಸ್ ಆಗೋಯ್ತು ಪಾಪ. ನಿಜವಾದ ಬ್ಲೂಬೆರಿ ಅಲ್ವಾ? ಬ್ಲೂಬೆರಿ ತಗೊಳ್ಳಿ ಗೈಸ್. ನೆಕ್ಸ್ಟ್ ಟೈಮ್ ಏನಾದ್ರು ನಿಂಗೆ ಯಾವ್ದು ತಗೊಂಡ್ರೆ ಎಲ್ಲರೂ ಬ್ಲೂಬೆರಿ ಫ್ಲೇವರ್ ಕ್ಯಾರಮೆಲ್ ಮ್ಯಾಂಗೋ ಚಲೈ. ಗೈಸ್ ಆಯಿತು, ಇವಾಗ 10 ಗೈಸ್ ಟೈಮು. ಇವಾಗ ಮನೆಗೆ ಹೊರಟಿದ್ದೀವಿ. ಮಳೆ ಬಂದು ನಿಂತಿದೆ. ಮಳೆ ಬಂದು ನಿಂತಿದೆ. ನಿಮ್ಮ ಕಾರ್ ಮೇಲ್ಗಡೆ ಎಲ್ಲ ಒದ್ದೆ ಆಗಿರುತ್ತೆ. ಇಟ್ಸ್ ಅ ಹ್ಯಾಪಿ ಸೈನ್. ದೇವ್ರು ಅಳ್ತಾ ಇದೆ. ಆನಂದ ಬಾಷ್ಪ. ಇದೆ. ಆರ್ಟಿಕ್ ರೀ. ಆರ್ಟಿಕ್. ಓಕೆ, ಬಾಯ್ 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 ಭರತ್. ಬಾಯ್ 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 ಬಾಯ್. ಹುಷಾರಾಗಿ ಹೋಗ್ರಿ. ಬಾಯ್ ಗೈಸ್, ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ದಿನ ಚೆನ್ನಾಗಿತ್ತು. ಆ್ಯಂಡ್ ರಕ್ಷಿತಾ ಅದು ಭರತ್ ಕಾರಂತೂ ಸೂಪರಾಗಿತ್ತು. ಆ್ಯಂಡ್ ಆಲ್ರೆಡಿ ಡ್ರೈವಿಂಗ್ ಎಲ್ಲ ಬೇಗ ಬೇಗ ಕಲ್ತ್ಕೊಂಡು ಓಡಿಸೋದಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಭರತ್ ಓಡಿಸಿದ್ದು, ಬಟ್ ನೆಕ್ಸ್ಟ್ ಟೈಮ್ ರಕ್ಷಿತಾ ಓಡಿಸ್ತಾಳೆ. ಆವಾಗ ಕ್ರೇಜಿಯಾಗಿರುತ್ತೆ ಅಂತ ಅನ್ಕೋತೀನಿ. ಬಟ್ ಭರತ್ ಜೊತೆನಲ್ಲಿ ಇರ್ತಾರೆ. ಯಾರು ಸ್ವಲ್ಪ ಟ್ರೈನ್ಡ್ ಪರ್ಸನ್ನು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗೋ ತನಕ ಜೊತೆಗಿದ್ರೆ ಬೆಟರು. ಓಕೆ ಗಾಯ್ಸ್, ಇವತ್ತಿನ ಟ್ರೀಟ್ ಕೊಡೋದಕ್ಕೆ ಅಂತ ಕರ್ಕೊಂಡೋಗಿದ್ದು ರಕ್ಷಿತಾ ಮತ್ತು ಭರತ್. ಸೊ ಇವತ್ತಿನ ಬ್ಲಾಗ್ನ ನಾನಿಲ್ಲ ಏನು ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮಧ್ಯಾಹ್ನ ಮಾಡಿದ್ದನ್ನೇ ತಿರ್ಗಾ ಮಾಡಿಕೊಡು ಅಂತ ಹೇಳ್ತಾ ಇದ್ದಾಳೆ. ಅದು ಮೊಟ್ಟೆದು ಮತ್ತು ಮೊಸರುದು. ಸೊ ಅದನ್ನು ಮಾಡೋದಕ್ಕೆ ಅಂತ ಮೊಟ್ಟೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಅದನ್ನು ಮಾಡಿಕೊಡ್ತೀನಿ ಭವಿಷ್ಯಂಗೆ. ಇವಾಗ ಸದ್ಯಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವ್ಲಾಗ್. ಬೈ ಬೈ ಗೈಸ್.